ನಮಸ್ಕಾರ, ಕನ್ಯಾ ರಾಶಿಯವರೇ. ಈ ಮಾಹಿತಿಯನ್ನ ಸ್ವಲ್ಪ ಗಮನವಿಟ್ಟು ಕೇಳಿ. ಯಾಕಂದ್ರೆ ಮುಂದಿನ 5 ದಿನಗಳು ಅವು ನಿಮ್ಮ ಪಾಲಿಗೆ ಕೇವಲ ಕ್ಯಾಲೆಂಡರ್ನ ದಿನಾಂಕಗಳಲ್ಲ, ಬದಲಾಗಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿ ಹೊತ್ತು ಬಂದಿರೋ ದಿನಗಳು. ಹೌದು, ಈ ದೈವಿಕ ಅವಧಿಯಲ್ಲಿ ಏನೆಲ್ಲ ಅದ್ಭುತಗಳು ಕಾದಿವೆ ಅಂತ ಈಗ ಒಂದೊಂದಾಗಿ ನೋಡೋಣ. ನಿಮ್ಮ ಮನಸ್ಸಿನಲ್ಲೂ ಇದೇ ಪ್ರಶ್ನೆ ಮೂಡ್ತಿರ್ಬೋದು ಅಲ್ವಾ, 5 ದಿನದಲ್ಲಿ ಇದೆಲ್ಲ ಸಾಧ್ಯನಾ ಅಂತ? ಉತ್ತರ ಖಂಡಿತವಾಗಿಯೂ ಹೌದು. ಮುಂದಿನ 5 ದಿನಗಳಲ್ಲಿ ನಿಮ್ಮ ಜೀವನವನ್ನೇ ಬೆಳಗಿಸೋ 5 ಮಹತ್ವದ ಶುಭ ಸಮಾಚಾರಗಳು ಬರ್ಲಿವೆ. ಇವು ಕೇವಲ ಸುದ್ದಿಗಳಲ್ಲ, ಬದಲಾಗಿ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸಿ ಬಹುಕಾಲದಿಂದ ನೀವು ಕಾಯ್ತಾ ಇದ್ದ ಆ ದೊಡ್ಡ ಬದಲಾವಣೆಯ ಬಾಗಿಲನ್ನ ತೆರೆಯೋ ಕೀಲಿಗಳಿದ್ದಂತೆ. ಸರಿ, ಈ ಅದ್ಭುತ ಬದಲಾವಣೆ ಯಾಕೆ ಸಂಭವಿಸ್ತಿದೆ? ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಕನ್ಯಾ ರಾಶಿಯವರ ಸ್ವಭಾವ, ಅವರ ಅಂತರಂಗ, ಅವರ ಹೋರಾಟದ ಹಾದಿಯನ್ನ ಒಮ್ಮೆ ನೋಡ್ಲೇಬೇಕು. ಕನ್ಯಾ ರಾಶಿಯವರ ವ್ಯಕ್ತಿತ್ವವೇ ಒಂದು ರೀತಿ ವಿಶೇಷ. ಅವರ ಮಾತು ನೇರ, ಮನಸ್ಸು ಪ್ರಾಮಾಣಿಕ. ಕೋಪ ಬಂದ್ರೂ ಅದು ಹೆಚ್ಚು ಹೊತ್ತು ಇರೋಲ್ಲ, ಆದ್ರೆ ಅವರ ಪ್ರೀತಿ ಮಾತ್ರ ತುಂಬಾನೇ ಆಳ ಮತ್ತು ಶಾಶ್ವತ. ಚಿಕ್ಕ ವಯಸ್ಸಿನಿಂದಲೇ ಜವಾಬ್ದಾರಿಗಳನ್ನ ಹೆಗಲು ಮೇಲೆ ಹೊತ್ತು ಕಷ್ಟಪಟ್ಟೇ ತಮ್ಮ ದಾರಿಯನ್ನ ಕಂಡುಕೊಂಡವರು. ಅವರ ಹೃದಯದಲ್ಲಿ ಧೈರ್ಯ ಎಷ್ಟಿದೆಯೋ ಅಷ್ಟೇ ದಯೆ ಮತ್ತು ಕರುಣೆ ಕೂಡ ತುಂಬಿರುತ್ತೆ. ಆದ್ರೆ ಈ ಧೈರ್ಯದ ಮುಖದ ಹಿಂದೆ ಒಂದು ನೋವಿನ ಕಥೆನೇ ಅಡಗಿದೆ. ಇಲ್ಲಿರೋ ಮಾತುಗಳು ಅವರ ಮನಸ್ಸಿನ ಭಾವನೆಗಳನ್ನೇ ಹೇಳುತ್ತೆ. ಎಷ್ಟೋ ನೋವುಗಳನ್ನ, ಅವಮಾನಗಳನ್ನ ಮೌನವಾಗಿಯೇ ಸಹಿಸ್ಕೊಂಡು ತಮ್ಮ ಹೋರಾಟವನ್ನ ಯಾರಿಗೂ ಹೇಳಿಕೊಳ್ಳದೆ ಒಂಟಿಯಾಗಿಯೇ ಇಲ್ಲಿವರೆಗೂ ಬಂದಿದ್ದಾರೆ. ಆದರೆ ಈಗ ಕೇಳಿ, ಆ ಎಲ್ಲಾ ಒಂಟಿ ಹೋರಾಟಗಳಿಗೆ, ಆ ಮೌನ ಸಂಕಟಗಳಿಗೆ ಒಂದು ಅಂತ್ಯ ಹಾಡೋ ಸಮಯ ಬಂದೇ ಬಿಟ್ಟಿದೆ. ಅವರ ಜೀವನದಲ್ಲಿ ಒಂದು ದೈವಿಕ ತಿರುವು ಕಾದಿದೆ, ಮತ್ತು ಆ ತಿರುವು ಮುಂದಿನ 5 ದಿನಗಳಲ್ಲೇ ಸಂಭವಿಸಲಿದೆ. 5 ಈ ಸಂಖ್ಯೆಯನ್ನ ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ, ಯಾಕಂದ್ರೆ 5 ಅದ್ಭುತ ಶುಭ ಸಮಾಚಾರಗಳು ನಿಮ್ಮ ಜೀವನದ ಬಾಗಿಲನ್ನ ತಟ್ಲಿವೆ. ಬರೋ ಪ್ರತಿಯೊಂದು ಸುದ್ದಿಯೂ ನಿಮ್ಮ ಬದುಕಿನಲ್ಲಿ ಒಂದು ಹೊಸ ಉಜ್ವಲ ಅಧ್ಯಾಯವನ್ನ ತೆರೆಯಲಿದೆ. ಇದು ಕೇವಲ ಅದೃಷ್ಟವಲ್ಲ, ಇದು ಇಷ್ಟು ದಿನ ಪಟ್ಟ ಪರಿಶ್ರಮಕ್ಕೆ ಸಿಗ್ತಿರುವ ದೈವಿಕ ಪ್ರತಿಫಲ. ಎಷ್ಟೆಲ್ಲಾ ಕಷ್ಟಗಳ ನಡುವೆಯೂ ಒಂದು ನಂಬಿಕೆಯನ್ನ ಮಾತ್ರ ಬಿಟ್ಟಿರ್ಲಿಲ್ಲ ಅಲ್ವಾ? ಒಂದು ದಿನ ನನಗೂ ಒಳ್ಳೆ ಕಾಲ ಬಂದೇ ಬರುತ್ತೆ ಅನ್ನೋ ಆಳವಾದ ವಿಶ್ವಾಸ ಇತ್ತಲ್ಲ, ಅದೇ ನಿಮ್ಮ ನಿಜವಾದ ಶಕ್ತಿ. ಈಗ ನೋಡಿ, ಆ ನಂಬಿಕೆ ನಿಜವಾಗೋ ಸಮಯ, ಆ ಪರಿಶ್ರಮಕ್ಕೆ ಫಲ ಸಿಗೋ ಸಮಯ ಬಂದಿದೆ. ಹಾಗಾದ್ರೆ ಈ ಅದೃಷ್ಟದ ಅಲೆಯನ್ನು ಸೃಷ್ಟಿಸುತ್ತಿರುವ ಶಕ್ತಿ ಯಾವುದು? ಈ ಬದಲಾವಣೆಯ ಹಿಂದಿನ ದೈವಿಕ ರಹಸ್ಯವಾದ್ರೂ ಏನು? ಬನ್ನಿ ಈಗ ಅದನ್ನೇ ನೋಡೋಣ. ಇದರ ಹಿಂದೆ 2 ಪ್ರಬಲ ಶಕ್ತಿಗಳಿವೆ. ಒಂದ್ ಕಡೆ ರಾಶ್ಯಾಧಿಪತಿಯಾದ ಬುಧ ಗ್ರಹ. ಅದು ಯೋಚನೆಗಳಿಗೆ ಒಂದು ಸ್ಪಷ್ಟತೆ, ನಿರ್ಧಾರಗಳಿಗೆ ಒಂದು ಸ್ಥಿರತೆಯನ್ನ ಕೊಡ್ತಾ ಇದೆ. ಇನ್ನೊಂದ್ ಕಡೆ ಅದಕ್ಕಿಂತಲೂ ಹೆಚ್ಚು ಶಕ್ತಿಯುತವಾದದ್ದು, ಜೀವನದಲ್ಲಿ ಸದಾ ನಿಮ್ಮನ್ನ ಕಾಯ್ತಿರುವ, ಅದೇ ಬಹುಶಃ ನೀವು ಸರಿಯಾಗಿ ಗುರ್ತಿಸದ ಒಬ್ಬ ಸ್ತ್ರೀ ಶಕ್ತಿ. ಈ ಅದೃಷ್ಟದ ಹಿಂದಿನ ನಿಜವಾದ ಚಾಲಕ ಶಕ್ತಿ ಅವಳೇ. ಹಾಗಾದ್ರೆ ಜೀವನದಲ್ಲೇ ಇಂಥ ಒಂದು ಅದ್ಭುತ ಬದಲಾವಣೆ ತರಬಲ್ಲ ಆ ನಿಗೂಢ ಸ್ತ್ರೀ ಯಾರು? ಉತ್ತರ ಇಲ್ಲಿದೆ. ಆ ಶಕ್ತಿ ಬೇರಾರೂ ಅಲ್ಲ, ಸಾಕ್ಷಾತ್ ಜಗನ್ಮಾತೆ ದುರ್ಗಾದೇವಿ. ಹೌದು, ಆಕೆಯ ಕೃಪಾಕಟಾಕ್ಷವೇ ನಿಮ್ಮ ಜೀವನದಲ್ಲಿ ಈ ಪವಾಡವನ್ನ ಸೃಷ್ಟಿಸುತ್ತಿದೆ. ಮುಂದಿನ 5 ದಿನಗಳು ಆ ದೇವಿಯ ರಕ್ಷಣೆ ಮತ್ತು ಆಶೀರ್ವಾದ ನಿಮ್ಮ ಮೇಲೆ ಸಂಪೂರ್ಣವಾಗಿ ಇರಲಿದೆ. ಸರಿ, ದೇವಿಯ ಅನುಗ್ರಹದಿಂದ ಸಿಗಲಿರುವ ವರಗಳೇನು? ಈ 5 ದಿನಗಳಲ್ಲಿ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಾವೆಲ್ಲ ಪಾಸಿಟಿವ್ ಬದಲಾವಣೆಗಳು ಕಾದಿವೆ ಅಂತ ಈಗ ನೋಡೋಣ. ಮೊದಲನೆಯದಾಗಿ ಹಣಕಾಸಿನ ಚಿಂತೆ ಅನ್ನೋದೇ ದೂರ ಆಗಲಿದೆ. ಅನಿರೀಕ್ಷಿತ ಮೂಲಗಳಿಂದ ಧನಾಗಮನವಾಗಲಿದೆ. ಎಲ್ಲೋ ಸಿಕ್ಕಿಹಾಕಿಕೊಂಡಿದ್ದ ಹಣ ಮರಳಿ ಕೈ ಸೇರಲಿದೆ. ಇದರಿಂದ ಸಾಲದ ಭಾರ ಇಳಿದು ಮನಸ್ಸಿಗೆ ಒಂದು ನೆಮ್ಮದಿ ಮತ್ತು ಭದ್ರತೆ ಸಿಗಲಿದೆ. ಕೇವಲ ಹಣಕಾಸು ಮಾತ್ರ ಅಲ್ಲ, ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಪ್ರಗತಿ ಕಾಣುತ್ತೆ. ನೋಡಿ, ವೃತ್ತಿಜೀವನದಲ್ಲಿ ಅತಿದೊಡ್ಡ ಬದಲಾವಣೆಯಾಗಲಿದೆ. ಉದ್ಯೋಗದಲ್ಲಿ ಬಡ್ತಿ, ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳಿವೆ. ಕುಟುಂಬದಲ್ಲಿ ಸಂತೋಷ, ಸಾಮರಸ್ಯ ಹೆಚ್ಚಾಗಲಿದೆ. ಆರೋಗ್ಯ ಸುಧಾರಿಸಲಿದೆ ಮತ್ತು ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗಿ ಯಶಸ್ಸು ಸಿಗಲಿದೆ. ಇಷ್ಟೆಲ್ಲ ಒಳ್ಳೆ ಅವಕಾಶಗಳು ಬರ್ತಾ ಇದೆ. ಇದನ್ನ ಪೂರ್ತಿಯಾಗಿ ಸದ್ಬಳಕೆ ಮಾಡ್ಕೊಳ್ಳೋದು ಹೇಗೆ? ಈ ದೈವಿಕ ಆಶೀರ್ವಾದವನ್ನ ಸಂಪೂರ್ಣವಾಗಿ ನಮ್ಮದಾಗಿಸಿಕೊಳ್ಳೋಕೆ ಇರೋ ಸರಳ ಮಾರ್ಗಗಳೇನು? ಈಗ ತಿಳಿಯೋಣ. ಇದಕ್ಕೊಂದು ತುಂಬಾನೇ ಸರಳವಾದ ವಿಧಿಯಿದೆ. ಈ 5 ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ದುರ್ಗಾದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ಭಕ್ತಿಯಿಂದ 5 ತೆಂಗಿನಕಾಯಿಗಳನ್ನ ಅರ್ಪಿಸಿ ಮತ್ತು ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ. ಇದು ಕೇವಲ ಒಂದು ಆಚರಣೆಯಲ್ಲ, ಇದು ನಿಮ್ಮ ಕೃತಜ್ಞತೆ ಮತ್ತು ಭಕ್ತಿಯ ಸಂಕೇತ. ಇದು ದೇವಿಯ ಸಂಪೂರ್ಣ ಅನುಗ್ರಹವನ್ನ ನಿಮ್ಮತ್ತ ಸೆಳೆಯುತ್ತೆ.
ಇದರ ಜೊತೆಗೆ ಇಲ್ಲೊಂದಿಷ್ಟು ಚಿಕ್ಕ ಚಿಕ್ಕ ಆದ್ರೆ ತುಂಬಾನೇ ಮುಖ್ಯವಾದ ಸಲಹೆಗಳಿವೆ. ಗಮನಿಸಿ. 5 ಜನ ಬಡವರಿಗೆ ಹಣದಾನ ಮಾಡಿ. ಕೆಂಪು, ಕಪ್ಪು, ಬಿಳಿ, ಗುಲಾಬಿ, ನೀಲಿ, ಹಳದಿ ಬಣ್ಣಗಳು ನಿಮಗೆ ಶುಭವನ್ನ ತರ್ತವೆ. ನಿಮ್ಮ ಅದೃಷ್ಟದ ಸಂಖ್ಯೆ 5. ಒಂದು ಎಚ್ಚರಿಕೆ ಏನಂದ್ರೆ, ಎ ಅಥವಾ ಜಿ ಅಕ್ಷರದಿಂದ ಹೆಸರು ಶುರುವಾಗೋ ಜನರಿಂದ ಸ್ವಲ್ಪ ಜಾಗರೂಕರಾಗಿರಿ. ಮತ್ತು ಯಾವುದೇ ಹೊಸ ಕೆಲಸ ಶುರು ಮಾಡೋದಿದ್ರೆ ಸೋಮವಾರ ಅಥವಾ ಬುಧವಾರ ಅತ್ಯುತ್ತಮ ದಿನ. ಕೊನೆಯದಾಗಿ ಈ ಒಂದು ಮಾತನ್ನ ಮನಸ್ಸಲ್ಲಿ ಅಚ್ಚೊತ್ತಿ ಇಟ್ಕೊಳ್ಳಿ. ಇಷ್ಟು ದಿನಪಟ್ಟ ಎಲ್ಲಾ ಕಷ್ಟ, ಪರಿಶ್ರಮ, ತ್ಯಾಗಗಳಿಗೆ ಪ್ರತಿಫಲ ಸಿಗೋ ಸಮಯ ಬಂದಿದೆ. ಅನುಭವಿಸಿದ ಪ್ರತಿ ನೋವಿಗೂ ಈಗ ಉತ್ತರ ಸಿಗಲಿದೆ. ದುರ್ಗಾದೇವಿಯ ಆಶೀರ್ವಾದ ನಿಮ್ಮ ಜೊತೆಗಿದೆ. ಸಂಪೂರ್ಣ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಯಾಕಂದ್ರೆ ಇದು ನಿಮ್ಮ ಸಮಯ.